ಗೌರವಾನ್ವಿತ ರಾಜ್ಯಪಾಲರ ಕೈಲಿ ಸುಳ್ಳುಗಳನ್ನು ಹಿಂದೆ BJP ಸರ್ಕಾರ ಕರ್ನಾಟಕದಲ್ಲಿದ್ದಾಗ ಜಾರಿಗೆ ತಂದಂಥ ಯೋಜನೆಗಳನ್ನು, ಕೇಂದ್ರ ಸರ್ಕಾರ ಜಾರಿಗೆ ತಂದ ಯೋಜನೆಗಳನ್ನು ನಾವೇ ತಂದಿದ್ದೀರಿ ಅಂತೇಳಿ ಬೆನ್ನು ತಟ್ಕೊಳ್ಳೋ ಅಂಥ ಒಂದು ಕೆಲಸವನ್ನು ಸಿದ್ದರಾಮಯ್ಯನವರ ಸರ್ಕಾರ ರಾಜ್ಯಪಾಲರ ಕೈಲಿ ಹೇಳಿಸುವಂಥ ಒಂದು ಕೆಲಸವನ್ನು ಇವತ್ತು ಮಾಡಿದೆ. ಇದರಲ್ಲಿ ಪೂರ್ತಿ ಕೇಂದ್ರ ಸರ್ಕಾರ ಮತ್ತು ಕೋಮುವಾದ ಮಾಡುವಂಥದ್ದು, ಕೋಮುವಾದಕ್ಕೆ ಉತ್ತೇಜನ ಕೊಡುವಂಥದ್ದು ಮಾಡಿದ್ದಾರೆ. ನಾವು ಗ್ಯಾರಂಟಿಯನ್ನು ಜಾರಿಗೆ ತಂದಿದ್ದೀರಿ, 5 ಗ್ಯಾರಂಟಿ ಅಂತ ಹೇಳಿದ್ದಾರೆ. ಇನ್ನೂ ಗ್ಯಾರಂಟಿಗಳು 5ನೇ ಗ್ಯಾರಂಟಿ ಇನ್ನೂ ಪ್ರಾರಂಭನೇ ಆಗಿಲ್ಲ. ಒಬ್ಬ ನಿರುದ್ಯೋಗಿ ಯುವಕನಿಗೂ ₹1 ಇನ್ನೂ ಅವ್ರಿಗೆ ಸಿಕ್ಕಿಲ್ಲ. ಬರದ ವಿಚಾರದಲ್ಲಿ ₹2,000 ಹಣವನ್ನು ನಾವು ಕೊಟ್ಟಿದ್ದೀರಿ ಅಂತ ಹೇಳ್ತಾರೆ. NDRF ಯಾವುದೇ ರೂಲ್ಸಲ್ಲಿ ಕಂತುಗಳಲ್ಲಿ ಕೊಡೋದಿಲ್ಲ. ನಮ್ಮ ಸರ್ಕಾರ ಇದ್ದಾಗ ಒನ್ ಟೈಮ್ ಒಂದೇ ಸರಿ ಅವ್ರಿಗೆ ರೈತರಿಗೆ ಏನು ಸೇರಬೇಕಾಯಿತು, ಎಕರೆಗೆ ಇಷ್ಟು ಹಣವನ್ನು ನಾವು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅಷ್ಟವನ್ನು ಹಣ DBT ಮುಖಾಂತರ ನಾವು ಕೊಟ್ಟಿದ್ದೀರಿ. ಇವರು ಕೊಟ್ಟಿಲ್ಲ. ₹2,000 ಫಸ್ಟ್ ಕಂತು ಅಂತ ಹೇಳಿದ್ದಾರೆ. ಈ ಕಂತು ಕೊಡೋ ಲೆಕ್ಕದಲ್ಲೇ ಮೋಸ ಮಾಡ್ತಾ ಇದ್ದಾರೆ ರೈತರಿಗೆ. ಬರ ಪರಿಸ್ಥಿತಿಯನ್ನು ನಾವು ಹೇಳಿದ್ರಿ, ಪ್ರತಿ ರೈತರಿಗೂ 25,000. ಅದರ ಸುದ್ದಿನೇ ಈ ಒಂದು ರಾಜ್ಯಪಾಲರ ಭಾಷಣದಲ್ಲಿ ಇಲ್ಲ. ಒಂದು ರೀತಿ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂಥದ್ದು. ಸರ್ಕಾರ ರಾಜ್ಯ ಪೂರ್ತಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಿರುವಂಥದ್ದು. ಹೇಳಿದ್ದಾರೆ ಶೌಚಾಲಯಗಳನ್ನು ನಿರ್ಮಾಣ ಮಾಡ್ತೀರಿ ಸರ್ಕಾರಿ ಶಾಲೆಗಳಲ್ಲಿ ಅಂತ, ಮತ್ತು ಮಕ್ಕಳಿಗೆ ಮೊಟ್ಟೆ ಕೊಡ್ತೀರಿ, ಚಿಕ್ಕಿ ಕೊಡ್ತೀರಿ ಅಂತ. ನಾನೊಂದು ಶಾಲೆಗೆ ಹೋಗಿದ್ದಾಗ ಆ ಚಿಕ್ಕಿ ಕೊಟ್ಟು ಮಕ್ಕಳ ಕೈಲಿ ಈ ಟಾಯ್ಲೆಟ್ಗಳನ್ನು, ಪಿಟ್ಗಳನ್ನು ಕ್ಲೀನ್ ಮಾಡುವಂಥ ವ್ಯವಸ್ಥೆಯನ್ನು ಕಣ್ಣಾರ ಮಾಧ್ಯಮದಲ್ಲೂ ಕೂಡ ಬಂದಿದೆ. ನಾನು ಕೂಡ ಭೇಟಿ ಮಾಡಿದ್ದೀನಿ. ಅಂದರೆ ಇದೆಲ್ಲ ಒಂಥರ ಬೋಗಸ್ ಮಾಡಿದ್ದಾರೆ. ಪ್ರತಿ ವರ್ಷ ಇವತ್ತು ಶಿವಮೊಗ್ಗದ ಏರ್ಪೋರ್ಟು ಆ್ಯಕ್ಚುಲಿ ಯಡಿಯೂರಪ್ಪನವ್ರು ಇದ್ದಾಗ ಪ್ರಾರಂಭ ಆಗಿ ಇನ್ನೇನು ಮುಗ್ದೇ ಹೋಗಿತ್ತು, ಫೈನಲ್ ಮುಗ್ದಿತ್ತು. ಅದನ್ನು ಕೂಡ ನಮ್ಮದೇ ಅಂತ ಹೇಳಿದ್ದಾರೆ. ಮೆಟ್ರೋ ಯೋಜನೆಗೆ ಹಣ ಕೇಂದ್ರ ಸರ್ಕಾರದ ಹಣ ಕೊಡ್ತಕ್ಕಂಥದ್ದು, ಅದನ್ನು ಕೂಡ ನಮ್ಮದೇ ಅಂತ ಹೇಳಿದ್ದಾರೆ. ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಅವರ ಭಾಷಣದಲ್ಲಿ ಹೇಳಿಸಿದ್ದಾರೆ. ಇಡೀ ಕರ್ನಾಟಕ ಹತ್ತಿ ಉರಿತಾ ಇದೆ. ಹಿಂದೂಗಳ ಮೇಲೆ ದೌರ್ಜನ್ಯ ಹೆಚ್ಚಾಗಿದೆ, ಭಯೋತ್ಪಾದಕ ಚಟುವಟಿಕೆಗಳು ಜಾಸ್ತಿ ಆಗಿದೆ. ಇಷ್ಟೆಲ್ಲನೂ ಕೂಡ ಇವತ್ತು ಒಂದು ಶಾಂತಿ ಸುವ್ಯವಸ್ಥೆ ಕಾಪಾಡುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಕನ್ನಡದ ಬೆಳವಣಿಗೆಗೆ, ಕನ್ನಡ ಭಾಷೆ ಅಭಿವೃದ್ಧಿಗೆ ಮಾಡ್ತೀನಿ ಅಂತ ಹೇಳಿದರೆ, ಕನ್ನಡ ಹೋರಾಟಗಾರರನ್ನು ಜೈಲಿಗೆ ತಳ್ಳಿದಂಥ ದುಷ್ಟ ಸರ್ಕಾರ ಇದು. ಇವತ್ತು ಯಾವ ಬಾಯಲ್ಲಿ ಇವತ್ತು ಕನ್ನಡದ ಬಗ್ಗೆ ಮಾತಾಡ್ತಾರೆ, SC/ST ಹಣವನ್ನು ಖರ್ಚು ಮಾಡಿದ್ದೀನಿ ಅಂತ ಹೇಳ್ತಾರೆ. SC/ST ಹಣವನ್ನು ₹11,000 ಹಣವನ್ನು ಬೇರೆ ಬೇರೆ ಯೋಜನೆಗಳಿಗೆ ಉಪಯೋಗ ಮಾಡಿ ಇವತ್ತು 11,000 ಕೋಟಿ SC/STಗಳಿಗೂ ದ್ರೋಹ ಬಗೆದಿದ್ದಾರೆ. ಒಟ್ಟಾರೆ ರಾಜ್ಯಪಾಲರ ಕೈಲಿ ಸುಳ್ಳುಗಳನ್ನು ಹೇಳಿಸೋ ಮುಖಾಂತರ ಒಂದು ರೀತಿ ರಾಜ್ಯಪಾಲರಿಗೂ ಅಗೌರವ ಮಾಡಿದ್ದಾರೆ ಅಂತ ನನಗನ್ನಿಸ್ತೈತೆ. ಇದರಲ್ಲಿ ಯಾವುದು ಒಂದೇ ₹1 ಕಳೆದ 8 ತಿಂಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಈ ಸರ್ಕಾರ ಕೊಟ್ಟಿಲ್ಲ. ನಮ್ಮ ಸರ್ಕಾರ ಚಾಲನೆ ಮಾಡಿದಂಥ ಕಾಮಗಾರಿಗಳು ಮಾತ್ರ ನಡೀತಾ ಇರೋದು. ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಕಾಮಗಾರಿನೂ ಆಗಿಲ್ಲ ಅಂತ ಅವರ ಶಾಸಕರೇ ಹೇಳ್ತಾ ಇದ್ದಾರೆ. ಇದು 40% ಲೂಟಿಯ ಸರ್ಕಾರ. ಕೆಂಪಣ್ಣ ಈಗಾಗಲೇ ಹೇಳಿದ್ದಾರೆ, 40% ಲೂಟಿ ಕಮಿಷನ್ ಸರ್ಕಾರ. ಇಷ್ಟು ಕೂಡ ಇವತ್ತು ರಾಜ್ಯಪಾಲರ ಭಾಷಣದಲ್ಲಿ ಸುಳ್ಳುಗಳನ್ನು ಹೇಳಿಸಿದ್ದಾರೆ ಅಂತ ಅನಿಸುತ್ತೆ.